ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಮಲ್ಲಮ್ಮ. ಆಳಂದ್ ತಾಲೂಕಿನಲ್ಲಿ ಹಿರೋಳಿ ಸುತ್ತಲಿನ ಗ್ರಾಮದಲ್ಲಿ ಪವನ್ ವಿದ್ಯುತ್ ಉತ್ಪಾದಕ ಕಂಪನಿಗಳು ರೈತ ವಿರೋಧಿ ಧೋರಣೆ ತೋರುತ್ತಿದೆ ಎಂದು ಆರೋಪಿಸಿ ತಾಲೂಕು ಆಡಳಿತ ಭವನದ ಆವರಣದಲ್ಲಿ ರೈತರು ಪ್ರತಿಭಟನೆ ನಡೆಸಿ ಪವನ್ ವಿದ್ಯುತ್ ಕಂಪನಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಯಿತು. ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶಟಸ್ಥಲಿ ಬ್ರಹ್ಮ ಕೌಲ್ಗೆ ಹಿರೋಳಿ ಗ್ರಾಮ ಪಂಚಾಯತ್ ಮತ್ತ 3000 ಮಾಡ್ಯಾರ. ಅಲ್ಲಿದ ರೈತರಿಗೆ ಒಂದು ಬೆಣ್ಣೆ ಹಚ್ಚೋದು, ಇಲ್ಲೇನದ ಸುಣ್ಣ ಹಚ್ಚೋದು. ಸೇರಿದ ಒಂದು ತಾಲೂಕು ಆಡಳಿತ ಅಧಿಕಾರಿ, ಒಂದು ಜವಾಬ್ದಾರಿ ಅಧಿಕಾರಿಯಾಗಿ ಈ ಹೋರಾಟ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ಹೇಳ್ತಾರ ಅಂದ್ರೆ ಅವ್ರು ಎಷ್ಟು ಒಂದು ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ನಮ್ ಕಂಡು ಬರ್ತದೆ. ಯಾಕಂದ್ರೆ ಸ್ಪಂದಿಸುವ ಕರ್ತವ್ಯ ಅವ್ರದ್ದು ಇರ್ತದೆ. ಅದು ನಮ್ಮ ತಾಲೂಕು ಆಡಳಿತ ಅಧಿಕಾರಿಗಳು ಮೊದಲು ತಿಳ್ಕೋಬೇಕು. ಎಂತಿಂತ ಧ್ವನಿವರ್ಧಕ ಪರವಾನಗಿ ಕೊಡ್ತಾರೆ ಪೊಲೀಸ್ ಇಲಾಖೆಯವರು. ನಾವು ಒಂದು ರೈತ ಹೋರಾಟ ಮಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ಯಾಕೆ ಹಿನ್ನಡೆ ಉಂಟು ಮಾಡುವ ಒಂದು ಪ್ರಯತ್ನ ಮಾಡಿದ್ರು ನಂಗೆ ತಿಳಿತಾ ಇಲ್ಲ. ನಾವೇನಿಲ್ಲ ಬೇಂಡ್ ಹಚ್ಚಿ ಕುಣಿತಾ ಇಲ್ಲ. ಇಲ್ಲಿ ರೈತರಿಗೆ ಅನ್ಯಾಯ ಆಗ್ಯದ, ಅದ್ರ ಬಗ್ಗೆ ಧ್ವನಿ ಎತ್ತುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಈ ಪವನ್ ವಿದ್ಯುತ್ ಫ್ಯಾನ್ಗಳಿಲ್ಲಿ ಬರಬೇಕಾದ್ರೆ ಇದರಲ್ಲಿಂದ ಮಳೆ ಕಡಿಮೆ ಆಗ್ತದಂತ ನಮಗೆ ಮುಂಚೆನೇ ಗೊತ್ತಿರಲಿಲ್ಲ. ಆದ್ರೆ ನಾವು ಅವಾಗೆ ಹೋರಾಟ ಮಾಡಿ ಇದೆಲ್ಲ ನಿಲ್ಲಿಸ್ಬಿಡ್ತಿದ್ವಿ. ಇದರಿಂದ ಮಳೆ ಬರಲ್ಲ. ಈಗ ಮಾದನಿಪ್ಪರ್ಗ ಸರ್ಕಲ್ 10 ವರ್ಷ ಆಯ್ತು, ಸುಮಾರು 10 ವರ್ಷ ಆಯ್ತು ಆ ಕಡೆ ಕೊಟ್ಟಿದ್ದಾರೆ. ಆ ಕಡೆ ನಮ್ಮ ಕಡೆ ಈ ಭಾಗಕ್ಕಿಂತ ಆ ಕಡೆ 10-20% ಹೆಚ್ಚಿಗೆ ಅಂತರ್ಜಲ ಕಡಿಮೆ ಆಗಿದೆ. ಇದರ ಎಫೆಕ್ಟ್ ಇನ್ನು ಫ್ಯೂಚರ್ನಾಗ ಆಗ್ತದೆ. ಮುಂದಿನ ಪೀಳಿಗೆಗಳು ನಮಗೆಲ್ಲ ಬೈಬಾರ್ದು, ನೀವು ಯಾಕೆ ಇದ್ರ ಬಗ್ಗೆ ಹೋರಾಟ ಮಾಡಿಲ್ಲ, ಧ್ವನಿ ಎತ್ತಿಲ್ಲ ಅಂತ ಅಂದ್ಕೊಂಡು ಕೇಳ್ತಾರೆ ಅಂಥೇಳಿ ನಾವು ನಮ್ಮ ಜಮೀನುಗಳು ಮುಂದಿನ ಪೀಳಿಗೆಗೆ ಉಳಿಸ್ಬೇಕಂತ ನಾವು ಇವತ್ತು ಹೋರಾಟ ಸಿದ್ದೋಣ್ಣ ಅವ್ರ ನೇತೃತ್ವದಲ್ಲಿ ಇವತ್ತು ಸುಮಾರು 500ಕ್ಕಿಂತ ಹೆಚ್ಚಿಗೆ ರೈತರು ಬಂದು ನಾವು ಇವತ್ತು ಹೋರಾಟ ಮಾಡೀವಿ. ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಆಡಳಿತ ಅಧಿಕಾರಿಗಳು ಸ್ಪಂದಿಸಬೇಕು. ಇದರಿಂದ ಮುಂದೆ ಭಾಳಷ್ಟು ಮಾರ್ಕ್ ಅದ ನಮ್ಗೆ. ಮತ್ತು ರೈತರಿಗೆ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾರು ಸಾಲಿಡ್ ಇದ್ದಾರೆ ಅವರಿಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ, ಯಾರು ಪ್ರಬಲವಾಗಿ ಧ್ವನಿ ಎತ್ತಾರೆ ಅವರಿಗೆ ಎಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಸಾಮಾನ್ಯ ರೈತರಿಗೆ ಇದರಿಂದ ತೊಂದರೆ ಆಗ್ತಾಯಿದೆ, ಅವ್ರಿಗೆ ಯಾವುದೂ ದುಡ್ಡು ಸೇರ್ತಾ ಇಲ್ಲ. ಹೌದು, ತಾಲೂಕು ನಮ್ಮ ಭಾಗದ ಹೆಚ್ಚಿಗೆ ಎಲ್ಲಿ ಅಂಬೇಡ ಮತ್ತು ಹಿರೋಳಿ ಪ್ರಾಜೆಕ್ಟ್. ಸೊ ಈ ಭಾಗದ ರೈತರಿಗೆ ಹೆಚ್ಚಿಗೆ ಅನ್ಯಾಯ ಆಗ್ಯದ. ನಮ್ಮ ಭಾಗದ ರೈತರು ಜಾಸ್ತಿ ಭಾಗವಹಿಸಿದ್ದಾರೆ. ನಾವು ನಮ್ಮ ಈ ಕಡೆ ಪಡಸಾವಳಿ, ಮಂಟಗಿ, ನೀರ್ಗುಡಿ ಈ ಕಡೆ ಭೀ ಮುಂದೆ ಪ್ರಾಜೆಕ್ಟ್ ಚಾಲೂ ಆಗ್ತಾ ಇದ್ದಾವೆ. ಆ ರೈತರು ಇವಾಗೇ ಹುಷಾರಾಗಿ ಎಷ್ಟು ಅಮೌಂಟಿಗೆ ನಿಮ್ಮ ಜಮೀನು ಕೊಡಬೇಕು, ನೀವು ಈಗಲೇ ಹುಷಾರಿ ಅಂತೇಳಿ ನಮ್ಮ ರೈತರುಗಳು ಕೂಡ ನಾವು ಕರ್ಕೊಂಡ್ಬಂದೀವಿ. ಸದರ್ ಪಟೇಲ, ಅಂಬೇವಾಡದಿಂದ. ನಾನು ನಮ್ಮ ಹೊಲ ಒಳಗೆ ನಮ್ಮ ಪರ್ಮಿಷನ್ನು ತೊಗೊಂಡಿಲ್ಲ. ಅವರು ಪರ್ಮಿಷನ್ ತಗೊಳ್ಳಾರ್ದೆ ಗಾಡಿ ಹಾಕ್ಯಾರ್ರಿ. ಗಾಡಿ ನಿಂದ್ರಿಸಿದಾಗ ನಿಮ್ಮೆಲ್ಲ ಕೇಸ್ ಮಾಡ್ತೀವಿ, ನಿಮ್ಮೆಲ್ಲ FIR ಮಾಡ್ತೀವಿ, ನಿಮ್ಗೆಲ್ಲರಿಗೆ ಜೈಲು ಹಾಕ್ತೀವಿ, ನಿಮ್ಗೆ ದಂಡ ಕಟ್ತೀವಿ. ನಾವು ಪರ್ಮಿಷನ್ನೇ ಕೊಟ್ಟಿದ್ದಿಲ್ಲ. ಅದು ಹಾದಿದ್ದು ಡೈರೆಕ್ಟ್ ಗಾಡಿ ಹಾಕ್ಯಾರ ಅವರು. ಸಿದ್ದು ಅಣ್ಣ ನಿಂದ್ರಿಸಿ ಅಂದಾಗ ನಮ್ಮ ಹೊಲ ಒಳಗೆ ಪೂರಾ ಸಿಮೆಂಟ್ ಬಿಟ್ಟಾರಿ. ಮತ್ತು ಹೊಲದವ್ರಿಗೆ ಖುನ ಇರಲಾರ್ದೆ 15 ಗುಂಟ ರಿಜಿಸ್ಟರ್ ಮಾಡ್ಕೋತೀನತ್ತಿ 30 ಗುಂಟ ರಿಜಿಸ್ಟರ್ ಮಾಡ್ಕೊಂಡಾರ. ಮತ್ತು 15 ವರ್ಷದಿಂದ ರೊಕ್ಕ ಮಾತು ಕೊಡ್ಲತ್ತಾರೆ ಇವರು. 15 ವರ್ಷ ಆಗಾನ ಇವ್ರು ಸಿಗೋರಿ ಅವ್ರು ನಮ್ಗೆ. ನಾವು ದಿಲ್ಲಿಗೆ ಹೋಗ್ಬೇಕಾಗ್ತದೆ ರೊಕ್ಕ ತೊಗೊಳಕ್ಕೆ. 15 ವರ್ಷದಿಂದ ರೊಕ್ಕ ಇವ್ರು ಕೊಟ್ಟಾರ. ಈಗ ಮುಂದಿನ 15 ವರ್ಷದಿಂದ ರೊಕ್ಕ ಯಾರು ಕೊಡೋರು? ನಮ್ಗೆ 1 ರೂಪಾಯಿ ಕೊಟ್ಟಿಲ್ಲ ಏನ್ರಿ. ನಾವು ಏನೂ ಅಗ್ರಿಮೆಂಟ್ನು ಮಾಡಿಲ್ಲ ರೀ, ಒಂದು ಪರ್ಮಿಷನ್ನು ಕೊಟ್ಟಿಲ್ಲ. ನಮ್ಮ ಒಳಗಿಂದ ಹೋಗೋದು ನಮ್ದು 1 ಎಕರೆ ಹೊಲ ಹಾಳು ಮಾಡ್ಯಾರ ಇವರು. ಟೋಟಲಿ ಹಾಳು ಮಾಡ್ಯಾರ. ಮತ್ತು ಸಿಮೆಂಟ್ ಹಾಕ್ಯಾರ. ಸಿಮೆಂಟ್ ಹಾಕಿ ಕಂಕರ್ ಹಾಕಿ ಪೂರಾ ಮುರುಮ್ ಹಾಕಿ ರೋಡ್ ಮಾಡ್ಯಾರ. ಕ್ಲಿಯರ್ ಡಾಂಬ್ರಿ ರೋಡ್ ಮಾಡ್ದಂಗೆ ರೋಡ್ ಮಾಡ್ಯಾರ. ಅದು ಕೇಳಕ್ಕೆ ಹೋಗೋಣ, ನಿಮ್ಗೆ ರೊಕ್ಕ ಕೊಡಲ್ಲ, ನಾವು ಏನು ಮಾಡ್ಕೋರಿ ಹೋಗ್ರಿ. ಈಗ ನಮ್ಮ ಅಡೆ ಇದು 15 ದಿನ ಒಳಗೆ ನಮ್ಮ ಪರಿಹಾರ ಮಾಡಿಲ್ಲ ಅಂದ್ರೆ ನಾವು ಮುಖ್ಯ ರಸ್ತೆ ಬಂದ್ ಮಾಡ್ತೀವಿ. ಸಿದ್ದೋಣ್ಣಗೆ ತೊಗೊಂಡು ಪೂರಾ ಆಳಂದ್ ತಾಲೂಕಿನ ಕೆಲಸ ನಿಂದಿರ್ಸ್ತೀವಿ.